ಬೆಳಿಗ್ಗೆ ಬಂದು ಒಂದು ಕನ್ನಡಪರ ಸಂಘಟನೆಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಬೀಗ ಹಾಕಲೇಬೇಕು. ಇವತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ತಹಸೀಲ್ದಾರ್ ಸ್ಥಳಕ್ಕೆ ಬರಬೇಕು, ಬೀಗ ಹಾಕಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದು. ಬೆಳಿಗ್ಗೆ 10 ಗಂಟೆ ಬೆಳಿಗ್ಗೆ 10ರಿಂದ 11 ಗಂಟೆ ಒಂದು ಕಾಲಾವಕಾಶನ ಕೊಟ್ಟಿದ್ದು. 11 ಗಂಟೆ ಒಳಗಡೆ ನೀವು ಬೀಗ ಹಾಕಿಲ್ಲ ಅಂತ ಹೇಳಿದ್ರೆ ಒಂದು ಕನ್ನಡಪರ ಸಂಘಟನೆಯವರು ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದು. ಒಂದು 5,000 ಜನ ಹೋರಾಟಗಾರರನ್ನ ಇಲ್ಲಿ ನಾಳೆ ಹೋರಾಟ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದು. ಅದನ್ನು ಎಚ್ಚೆತ್ತುಕೊಂಡಂತ ಜಿಲ್ಲಾಧಿಕಾರಿಗಳು, ಇಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಇವತ್ತು ಸಂಜೆನೆ ಬೀಗ ಮುದ್ರೆಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಜಿಲ್ಲಾ ಆಡಳಿತಕ್ಕೆ ಹಾಗೆ ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾನೆ, ಯಾವ ಕಾರಣಕ್ಕೂ ಈ ಬೀಗ ಓಪನ್ ಆಗಬಾರ್ದು. ಇನ್ನು ಈ ಬಿಗ್ ಬಾಸ್ನ ಈಗ 7 ಗಂಟೆಗೆ ಆಚೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟು ಜನ ಇದ್ದಾರೆ ಎಲ್ಲರೂ 7 ಗಂಟೆಗೆ ಆ ಗೇಟಿಂದ ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯವಾದ ಗೇಟನ್ನು ಈಗ ಸೀಲ್ ಹೊಡೆಯುವಂಥ ಕೆಲಸನ ಮಾಡಿದ್ದಾರೆ. ಇನ್ನು 3 ಗೇಟ್ ಬಾಕಿ ಇದೆ. 3 ಗೇಟ್ಗೆ ತಹಸೀಲ್ದಾರ್ ಮತ್ತು ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಬೀಗ ಮುದ್ರೆ ಹೊಡಲಿಕ್ಕೆ ಒಳಗಡೆ ಹೋಗಿದ್ದಾರೆ. NOC ಪಡಿತಾನೆ, ಏನು ಮಾಡ್ತಾನೆ ಬಂದಂತ ಜಾಲಿವುಡ್ಗೆ ಇವತ್ತು ಬೀಗ ಬಿದ್ದಿದೆ. ನಾವು 15 ದಿವಸದಿಂದ ಸತತವಾಗಿ ಹೋರಾಟ ಮಾಡಿದ್ದೇವೆ. KEB ಅವ್ರಿಗೆ ಹೋಗಿ ಇದು ಮಾಡಿದ್ದೇವೆ, ಪೊಲೀಸನ ಬಳಿಗೆ ಒತ್ತಡ ಕೊಟ್ಟಿದ್ದೇವೆ. ಹಾಗಾಗಿ ಸತತ ಹೋರಾಟದ ಫಲವಾಗಿ ಬೆಳಿಗ್ಗೆ ಬಂದು ಒಂದು ಕನ್ನಡಪರ ಸಂಘಟನೆಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಬೀಗ ಹಾಕಲೇಬೇಕು. ಇವತ್ತು ಜಿಲ್ಲಾಧಿಕಾರಿಗಳು